ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದು ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ. SSLC ಪಬ್ಲಿಕ್ ಎಕ್ಸಾಮ್ನಲ್ಲಿ ಸೋಷಿಯಲ್ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಹಾಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ನ ಹಾಕಿರ್ತೇನೆ, ನೋಡ್ಕೊಳ್ಳಿ. ಜೊತೆಗೆ ಈ ಒಂದು ಕ್ವಶನ್ಸ್ನ ನೋಡಿಕೊಂಡ್ರೆ ನಿಮಗೆ 27 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಜೊತೆಗೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ದರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡ್ತಾ ಹೋಗಿ. ಸೊ ಬನ್ನಿ, ಈಗ 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಮ್ದು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ರಸ್ತೆ ಸಾರಿಗೆಯ ನ್ಯೂನತೆಗಳನ್ನು ಪಟ್ಟಿ ಮಾಡಿ ಅಥವಾ ಕೈಗಾರಿಕೆಗಳ ಸ್ಥಳದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟು ಪ್ರಶ್ನೆ 2, ಮಣ್ಣನ್ನು ಸಂರಕ್ಷಿಸಲು ಸೂಚಿಸಲಾದ ಕ್ರಮಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 3, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಯಾವ ಶಾಸಕಾಂಗ ಮತ್ತು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಭಾರತ ಮತ್ತು ಚೀನಾ ನಡುವಿನ ಸಂಬಂಧವನ್ನು ವಿವರಿಸಿ. ಮೊದಲ ವಿಶ್ವಯುದ್ಧದಲ್ಲಿ ಮೈಸೂರು ಪ್ರಾಂತ್ಯ ಬ್ರಿಟನ್ಗೆ ಹೇಗೆ ಸಹಾಯ ಮಾಡಿತು. ರಾಜ ಒಡೆಯರ್ ಮೈಸೂರಿನ ಪ್ರಮುಖ ಒಡೆಯರ್ಗಳಲ್ಲಿ ಒಬ್ಬರು ಹೇಗೆ. ಅಧೀನ ಮೈತ್ರಿಯಲ್ಲಿ ಒಳಗೊಂಡಿರುವ ನಿಯಮಗಳು ಯಾವುವು ಅಥವಾ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಹೊಸ ಚಿಂತನೆ ಮತ್ತು ಅಭಿರುಚಿಯನ್ನು ಸೃಷ್ಟಿಸಿತು ಹೇಗೆ. ಸುಗ್ಗಿಯ ಪೂರ್ವ ಮತ್ತು ಸುಗ್ಗಿಯ ನಂತರದ ತಂತ್ರಜ್ಞಾನಗಳು ಹಸಿರು ಕ್ರಾಂತಿಯ ಮೇಲೆ ಪ್ರಭಾವ ಬೀರಿವೆ ಹೇಗೆ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಮಹತ್ತರವಾಗಿದೆ, ಸಮರ್ಥಿಸಿಕೊಳ್ಳಿ. ಅಂಚೆ ಕಚೇರಿಗಳ ಹಣಕಾಸು ಸೇವೆಗಳು ಯಾವುವು ಅಥವಾ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ನೀಡಿರುವ ಗ್ರಾಹಕ ಹಕ್ಕುಗಳು ಯಾವುವು. ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವತಂತ್ರರನ್ನಾಗಿಸಲು ಮಹಿಳಾ ಸ್ವಸಹಾಯ ಗುಂಪುಗಳು ಪ್ರಮುಖ ಪಾತ್ರ ವಹಿಸುತ್ತವೆ, ಸಮರ್ಥಿಸಿ. ಅಥವಾ ಕೇಂದ್ರ ಸರ್ಕಾರವು ತೆರಿಗೆ ಮೂಲಗಳಿಂದ ಮಾತ್ರವಲ್ಲದೆ ತೆರಿಗೆಯೇತರ ಮೂಲಗಳಿಂದ ಆದಾಯವನ್ನು ಪಡೆಯುತ್ತದೆ ಹೇಗೆ. ಬ್ಯಾಂಕ್ನ ವಿವಿಧ ಪ್ರಕಾರಗಳನ್ನು ಉಲ್ಲೇಖಿಸಿ. ಭಾರತೀಯ ಕೃಷಿಯಲ್ಲಿ ಭೂಬಳಕೆಯ ಪ್ರಕಾರಗಳನ್ನು ಉಲ್ಲೇಖಿಸಿ. ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಏನು. ಮೊದಲನೆಯ ಮಹಾಯುದ್ಧದ ಫಲಿತಾಂಶಗಳು ಯಾವುವು. ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧವನ್ನು ವಿವರಿಸಿ. ಬಾಲಕಾರ್ಮಿಕತೆಗೆ ಕಾರಣಗಳು ಏನು. ನೀವು ಮಣ್ಣನ್ನು ಹೇಗೆ ಸಂರಕ್ಷಿಸುತ್ತೀರಿ. ಬ್ರಿಟಿಷರ ವಿರುದ್ಧ ಹೋರಾಡಲು ಸಂಗೊಳ್ಳಿ ರಾಯಣ್ಣ ಅನುಸರಿಸಿದ ವಿಧಾನವನ್ನು ವಿವರಿಸಿ. ಅಥವಾ ಪ್ಲಾಸಿ ಕದನದ ಫಲಿತಾಂಶಗಳೇನು. ನಾಗರಿಕ ಸೇವೆಗಳಲ್ಲಿ ಬ್ರಿಟಿಷರು ಮಾಡಿದ ಬೆಳವಣಿಗೆಗಳು ಯಾವುವು. ಗೋಧಿ ಬೆಳೆಯಲು ಅನುಕೂಲಕರವಾದ ಅಂಶಗಳು ಯಾವುವು. ಅಥವಾ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಪಟ್ಟಿ ಮಾಡಿ. ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿ ಬಹಳ ಮುಖ್ಯ ಹೇಗೆ. ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ವಹಿವಾಟುಗಳನ್ನು ವಿಸ್ತರಿಸಲಾಗಿದೆ, ವಿವರಿಸಿ. ಅಥವಾ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವೇನು. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ನಾಶಪಡಿಸಿತು ಹೇಗೆ. ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧವನ್ನು ವಿವರಿಸಿ. ಬಾಲ್ಯ ವಿವಾಹಕ್ಕೆ ಕಾರಣಗಳೇನು. ಮಣ್ಣಿನ ಸವೆತ ಎಂದರೇನು. ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ವಿವರಿಸಿ. ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದ ಭೂಕಂದಾಯ ವ್ಯವಸ್ಥೆಯ ಪರಿಣಾಮವೇನು. ಬ್ರಿಟಿಷರ ವಿರುದ್ಧ ಹೋರಾಡಲು ದೊಂಡಿಯ ವಾಗ್ ಅಳವಡಿಸಿಕೊಂಡ ವಿಧಾನವನ್ನು ವಿವರಿಸಿ. ಅಥವಾ ರಾಜ ಮಾರ್ತಾಂಡ ವರ್ಮ ಡಚ್ ವಿಸ್ತರಣೆಯನ್ನು ಹೇಗೆ ನಿಯಂತ್ರಿಸಿದನು. ಅಥವಾ ಡಚ್ಚರ ವಿಸ್ತರಣೆಯನ್ನು ಹೇಗೆ ನಿಯಂತ್ರಿಸಿದನು. NITI ಆಯೋಗದ ಉದ್ದೇಶಗಳು ಯಾವುವು. NITI ಆಯೋಗದ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಬ್ಯಾಂಕ್ ಖಾತೆ ತೆರೆಯುವ ಅನುಕೂಲಗಳೇನು. ಅಥವಾ ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ನೀಡುವಾಗ ಅನುಸರಿಸಿದ ವಿಧಾನಗಳೇನು. ಭಾರತವು ಪ್ರಗತಿಪರ ದೇಶವಾಗಿದೆ, ಆರ್ಥಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸುತ್ತದೆ, ಸಮರ್ಥಿಸಿಕೊಳ್ಳಿ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಕೈಗೊಂಡ ಕ್ರಮಗಳೇನು. ಹಿಮಾಲಯದ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿ. ಅಥವಾ ವಿದ್ಯುತ್ ಕೊರತೆಯನ್ನು ಹೋಗಲಾಡಿಸಲು ಸಲಹೆಗಳನ್ನು ನೀಡಿ. ಅಥವಾ ಪ್ರವಾಹಕ್ಕೆ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕಾರಣಗಳು ಯಾವುವು. ಭಾರತಕ್ಕೆ ಭೇಟಿ ನೀಡಿದ ಪ್ರಮುಖ ಯುರೋಪಿಯನ್ ವ್ಯಾಪಾರಿಗಳನ್ನು ಹೆಸರಿಸಿ. ಅವರ ವ್ಯಾಪಾರ ಕೇಂದ್ರಗಳನ್ನು ಪಟ್ಟಿ ಮಾಡಿ.
ಅನಿ ಬೆಸೆಂಟ್ ಅವರ ಸುಧಾರಣೆಗಳ ಬಗ್ಗೆ ಬರೆಯಿರಿ ಅಥವಾ ಸರ್ ಸೈಯದ್ ಅಹಮದ್ ಖಾನ್ ಅವರು ತಂದ ಸುಧಾರಣೆಗಳು ಯಾವುವು? 1858ರಲ್ಲಿ ಬ್ರಿಟಿಷ್ ರಾಣಿಯ ಘೋಷಣೆಯ ವೈಶಿಷ್ಟ್ಯಗಳು ಯಾವುವು? ಸಂವಹನ ಎಂದರೇನು? ಸಂವಹನದ ಮಹತ್ವವನ್ನು ತಿಳಿಸಿ ಅಥವಾ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಭಾರತದ ಜಲವಿದ್ಯುತ್ ಯೋಜನೆಯನ್ನು ಪಟ್ಟಿ ಮಾಡಿ ಅಥವಾ ಬ್ಯಾಂಕ್ ಖಾತೆ ತೆರೆಯುವ ಅನುಕೂಲಗಳೇನು? ಭಾರತದ ಗಡಿಗಳು ಮತ್ತು ನೆರೆಯ ದೇಶಗಳನ್ನು ಪಟ್ಟಿ ಮಾಡಿ ಅಥವಾ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಬಕ್ಸರ್ ಯುದ್ಧದ ಕಾರಣಗಳು ಮತ್ತು ಫಲಿತಾಂಶಗಳನ್ನು ವಿವರಿಸಿ. ಭಾರತಕ್ಕೆ ಹೊಸ ಸಮುದ್ರ ಮಾರ್ಗದ ಆವಿಷ್ಕಾರಕ್ಕೆ ಕಾರಣಗಳೇನು? ಬ್ರಿಟಿಷರ ವಿರುದ್ಧ ಹೋರಾಡಲು ಕಿತ್ತೂರು ರಾಣಿ ಚೆನ್ನಮ್ಮ ಅನುಸರಿಸಿದ ವಿಧಾನವನ್ನು ವಿವರಿಸಿ. ಪ್ಯಾಸಿಸ್ಟ್ ಲಕ್ಷಣಗಳು ಯಾವುವು ಅಥವಾ ಪ್ಯಾಸಿಸಂ ಲಕ್ಷಣಗಳು ಯಾವುವು ಅಥವಾ ಆರ್ಯ ಸಮಾಜದ ತತ್ವಗಳು ಯಾವುವು? ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಿಮ್ಮ ಸಲಹೆಗಳು ಏನು? ನಿರುದ್ಯೋಗಕ್ಕೆ ಪರಿಹಾರಗಳೇನು? ವಿವರಿಸಿ. ಭತ್ತವನ್ನು ಬೆಳೆಯಲು ಭೌಗೋಳಿಕ ಅವಶ್ಯಕತೆಗಳು ಯಾವುವು ಅಥವಾ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳ ಅವಶ್ಯಕತೆ ಏನು? ಒಣ ಬೇಸಾಯಕ್ಕೆ ಕಪ್ಪು ಮಣ್ಣು ಅತ್ಯಂತ ಸೂಕ್ತವಾಗಿದೆ. ಈ ಹೇಳಿಕೆಯನ್ನು ಸಾಬೀತುಪಡಿಸಿ. ಪಂಚವಾರ್ಷಿಕ ಯೋಜನೆಗಳ ಗುರಿಗಳೇನು? ಬ್ರಿಟಿಷರು ಭಾರತದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಆರಂಭದಲ್ಲಿ ಹೇಗೆ ವಿಸ್ತರಿಸಿದರು ಅಥವಾ ಆಂಗ್ಲೋ ಮರಾಠ ಯುದ್ಧಗಳು ಬ್ರಿಟಿಷ್ ಪ್ರಾಬಲ್ಯಕ್ಕೆ ಹೇಗೆ ಕಾರಣವಾಯಿತು? 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಆರ್ಥಿಕ ಅಂಶಗಳಲ್ಲಿನ ಬದಲಾವಣೆಗಳು 1857ರ ದಂಗೆಗೆ ಮುಖ್ಯ ಕಾರಣವಾಗಿತ್ತು. ಸಮರ್ಥಿಸಿ. ಕಾಮನ್ವೆಲ್ತ್ ರಾಷ್ಟ್ರಗಳ ಉದ್ದೇಶಗಳನ್ನು ತಿಳಿಸಿ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಉಪಯೋಗಗಳನ್ನು ವಿವರಿಸಿ. ಭೂಬಳಕೆಯನ್ನು ವಿವಿಧ ಅಂಶಗಳಿಂದ ನಿರ್ಧರಿಸಲಾಗುತ್ತದೆ ಹೇಗೆ ಅಥವಾ ಮಣ್ಣಿನ ನಿರ್ವಹಣೆಗೆ ಹಲವು ಮುನ್ನೆಚ್ಚರಿಕೆ ಕ್ರಮಗಳು ಅತ್ಯಗತ್ಯ ಹೇಗೆ? ವಿಕೇಂದ್ರೀಕರಣ ಎಂದರೇನು? ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಹೇಗೆ ಅಳವಡಿಸಲಾಗಿದೆ ಅಥವಾ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವೆಶ್ಚನ್. ಬ್ಯಾಂಕುಗಳು ಗ್ರಾಹಕರಿಗೆ ಅನೇಕ ಸೇವೆಗಳನ್ನು ಒದಗಿಸುತ್ತವೆ ಹೇಗೆ ಅಥವಾ ದೇಶದ ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಹೇಗೆ? 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಥವಾ ಕಾರಣಗಳನ್ನು ವಿವರಿಸಿ. ಗ್ರಾಮೀಣ ಅಭಿವೃದ್ಧಿಗಾಗಿ ರೂಪಿಸಲಾದ ಯೋಜನೆಗಳನ್ನು ಉಲ್ಲೇಖಿಸಿ ಅಥವಾ ಬಜೆಟ್ ಎಂದರೇನು ಅದರ ಪ್ರಕಾರಗಳನ್ನು ಉಲ್ಲೇಖಿಸಿ. ವಿದ್ಯಾರ್ಥಿಗಳೇ, ಇದರ ಒಂದು PDF ಬೇಕು ಅಂದರೆ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಂಡಿರೋರಿಗೆ PDF ಸಿಗುತ್ತೆ. ಯಾರು ಚಾನಲ್ ಮೆಂಬರ್ಶಿಪ್ನ ತಗೊಂಡಿಲ್ವೋ ಮೆಂಬರ್ಶಿಪ್ನ ತಗೊಳ್ಳಿ. ಓಕೆ. ಮುಂದಿನ ಪ್ರಶ್ನೆ. ಬ್ಯಾಂಕ್ ಖಾತೆಯನ್ನು ತೆರೆಯಲು ಕಾರ್ಯವಿಧಾನಗಳು ಯಾವುವು ಅಥವಾ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗಾವಕಾಶಗಳು ಯಾವುವು? 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಸಾಧನೆಗಳು ಏನು? ಭದ್ರತಾ ಮಂಡಳಿಯ ರಚನೆಯನ್ನು ವಿವರಿಸಿ. ಬಡತನ ನಿರ್ಮೂಲನೆಗೆ ತೆಗೆದುಕೊಂಡ ಕ್ರಮಗಳು ಏನು? ಪಶ್ಚಿಮ ಕರಾವಳಿ ಬಯಲು ಮತ್ತು ಪೂರ್ವ ಕರಾವಳಿ ಬಯಲು ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಭಾರತದ ಪ್ರಮುಖ ವನ್ಯಜೀವಿ ಅಭಯಾರಣ್ಯಗಳನ್ನು ಉಲ್ಲೇಖಿಸಿ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೊತೆಗೆ ಇದರ ಒಂದು PDF ಫೈಲ್ ಬೇಕು ಅಂತಂದರೆ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ನ ಪಡ್ಕೊಳ್ಳಿ. ಓಕೆ. ಈ ಒಂದು ನಿಮಗೆ PDF ಫೈಲು ನಿಮಗೆ ಸಿಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಲೈವ್ನಲ್ಲಿ ಸಿಗೋಣ.